ದಾಸರಲ್ಲಿ ದಾಸರೊಬ್ಬರಿರ್ತಕ್ಕಂಥ ಶ್ರೀ ಕನಕದಾಸರ ಈ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷವಾಗಿರ್ತಕ್ಕಂಥ ಹಿರಿಯರು, ಈ ಕ್ಷೇತ್ರದ ಶಾಸಕರು, ದಿಲ್ಲಿ ವಿಶೇಷ ಪ್ರತಿನಿಧಿಗಳಾದ ಜಯಚಂದ್ರ ಸಾಹೇಬ್ರವರೇ, ನಮ್ಮ ಮಿತ್ರರು ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್.ಎನ್. ಅಹಮದ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ರವರೇ, ತಹಸೀಲ್ದಾರಾಗಿರ್ತಕ್ಕಂಥ ಸಚಿರಾಂದ್ರವರೇ, ಕನಕ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಂಗನಾಥ್ರವರೇ, ನಮ್ಮ ಸ್ನೇಹಿತರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಟರಾಜ್ರವರೇ, ಶಂಕರಪ್ಪನವರು, ರಂಗನಾಥ್ ರುದ್ರೇಶ್ ಅವರೇ, ಶಿವಕುಮಾರ್ ಅವರು, ಅಜಯ್ ಅವರೇ, ಧ್ರುವ ಅವರೇ, ನಮ್ಮ ರಾಧಾಕೃಷ್ಣರವರೇ, ಭಾನು ಅವರೇ ಮತ್ತು ತೇಜ. ಈ ಕಾರ್ಯಕ್ರಮ ಕನಕದಾಸರು ಒಂದು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ರು. ಕನಕದಾಸ ಅಂದರೆ ಬರೀ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ. ಅವರು ಕನಕದ ಇಡೀ ಸಮಾಜವನ್ನು ಒಂದು ಸರಿದಾರಿ ತೂರಿಸ್ಕೊಂಡು ಹೋಗ್ಬೇಕು. ಈ ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಜಾತಿ ಭೇದವನ್ನು ಮರೆತು ನಾವೆಲ್ಲರೂ ಈ ದೇಶದಲ್ಲಿ, ರಾಜ್ಯದಲ್ಲಿ ಬಾಳ್ ಮಾಡ್ಬೇಕಂತೇಳಿ ಯಾರಾದರೂ ಒಬ್ಬರು ಕರೆ ಕೊಡ್ರಂಥ ದಾಸರಲ್ಲಿ ಯಾರಾಗಿರಿದ್ರೆ ಅವರು ಕನಕದಾಸರು. ಯಾಕಂದರೆ ಇವರು ಸಾಮಾನ್ಯ ಪುರುಷರಲ್ಲ. ಇವರು ತಿರುಪತಿ ತಿಮ್ಮಪ್ಪನ ದರ್ಶನದಿಂದ ಹುಟ್ಟಿರ್ತಕ್ಕಂಥ ಕನಕದಾಸರು. ಇವರು ತಂದೆ ತಾಯಿ ಕಡು ಬಡತನದಲ್ಲಿ ಜೀವನ ಮಾಡ್ತಾ ಇದ್ರು. ಬೀರಮ್ಮ ಮತ್ತು ಬಚ್ಚಮ್ಮರ ಮಗನಾಗಿ ಹುಟ್ಟಿರ್ತಕ್ಕಂಥ ಕನಕದಾಸರು ಅವ್ರಿಗೆ ಮಕ್ಕಳಿಲ್ಲ. ಅವ್ರಿಗೆ ಮಕ್ಕಳಿನ ಸಂದರ್ಭದಲ್ಲಿ ಅವರು ಅನೇಕ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಪುತ್ರ ಸಂತಾನ ಕೊಡಬೇಕು ಅಂತೇಳಿ ಬೇಡಿಕೊಂಡ್ರು. ಇಡೀ ದೇಶದ ಸುತ್ತಕೊಂಡ್ಬಂದ ಕೊನೆಗೆ ಉಳಿದಿದ್ದು ತಿರುಪತಿ ತಿಮ್ಮಪ್ಪನ ಒಂದು ದೇವರ ದರ್ಶನಕ್ಕೆ ಹೋದರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಅವ್ರ ಕನಕದಾಸರ ತಂದೆ ತಾಯಿಗಳು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿ ಅವರ ಸನ್ನಿಧಿಗಳು, ಅವರ ಭಕ್ತಿ ಹುಟ್ಟತಕ್ಕಂಥವ್ರು ಯಾರಾದರೂ ಇದ್ದಾರೆ ಕನಕದಾಸರು. ಅವ್ರ ಮೂಲ ಹೆಸರು ತಿಮ್ಮಪ್ಪ ಅಂತ ದಾಸರಲ್ಲಿ ಇವತ್ತು ಅನೇಕ ಚರಿತ್ರೆಗಳನ್ನು ಓದಿದ್ದೀವಿ. ಅನೇಕ ಪುರಂದರ್ ಬರ್ತಕ್ಕಂಥ ಕಾವ್ಯಗಳನ್ನು ನಾವೆಲ್ಲ ಓದಿದ್ವಿ. ಏಕೆಂದರೆ ಈ ನಮ್ಮ ದೇಶದಲ್ಲಿ ವಿಶ್ವವಿಖ್ಯಾತ ಉಡುಪಿಯ ಕೃಷ್ಣ ಮಠ ಯಾವುದಾದ್ರು ಹೆಸರುವಾಸಿಯಾಗಿದೆ ಅಂತ ಅದು ಕನಕದಾಸರ ಹೆಸರುವಾಸಿಯಾಗಿದೆ ದೇಶದಲ್ಲಿ. ಯಾಕಂದರೆ ಕನಕದಾಸರ ಅವತ್ತು ಹೋಗ್ಬಿಟ್ಟಲ್ಲಿ ಅಲ್ಲಿನ ಸೂದ್ರು ಭಕ್ತಿಗೆ ನಾನು ದರ್ಶನ ಮಾಡ್ಬೇಕಂತೇಳಿ ಆ ದೂರಸ್ಥರವರನ್ನ ತಡೆದಾಗ ಅವರೊಂದು ಪ್ರದರ್ಶನ ಹಾಕ್ತಾರೆ. ಪ್ರದರ್ಶನ ಹಾಕಿ ಕೊನೆಗೆ ಆ ಉಡುಪಿ ಕೃಷ್ಣ ಅವರ ಭಕ್ತಿಗೆ ಮರೆತು ಇವತ್ತು ಒಂದು ಅವ್ರ ದರ್ಶನ ಎಲ್ಲಿ ನಿಂತಿದ್ರೆ ಅಲ್ಲೇ ಒಂದು ದರ್ಶನ ಕೊಟ್ಟಂತ ಪಡೆದಂತ ವ್ಯಕ್ತಿ ಯಾರದೇ ಕನಕದಾಸರು. ಇವತ್ತು ಅವರಿಗೆ ಕನಕ ಕಿಂಡಿ ಅಂತ ಈಗಲೂ ಅವ್ರ ಹೆಸರಿದೆ. ಕನಕನ ಕಿಂಡಿ ಅಂತೂ ಈಗಲಿದೆ. ಅದಕ್ಕೆ ನಾವು ಕನಕದಾಸರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಏಕೆಂದರೆ ಅನೇಕ 537 ವರ್ಷಗಳಿಂದ ಓದ್ಕೊಂಡೇ ಬರ್ತಾ ಇದ್ದೀವಿ, ತಿಳ್ಕೊಂಡಿದ್ದೀವಿ. ಹಿರಿಯರು ಪೂಜ್ಯರುಗಳು ಹೇಳ್ತಿರ್ತಾರೆ ಯಾವಾಗಲೂ ಕನಕದಾಸರ ಜಾತಿ ಕುಲವನ್ನು ಒಡೆದಾಡಬೇಡ್ರಿ, ಎಲ್ಲರೂ ನೀವೆಲ್ಲರೂ ನಿನಗೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಮಾಡಿಕೊಟ್ಟಂಥ ವ್ಯಕ್ತಿಗೆ ನಾವೆಲ್ಲರೂ ಸ್ಮರಣೆ ಮಾಡ್ತಾ ಇದ್ದೀವಿ. ಈ ಕನಕ ಜಯಂತಿ ಯಾವಾಗಲೂ ಒಂದು ಜಾತಿ ಸೀಮಿತ ಮಾಡ್ಕೋಬಾರದು. ನಾವು ಯಾವಾಗಲೂ ನಾವು ಸಂದೇಶ ಕೊಟ್ಟಿರಂಥ ಎಲ್ಲ ಸಮಾಜಕ್ಕೂ ತಿಳಿಸ್ಬೇಕು. ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಅದರಲ್ಲೂ ಸರ್ಕಾರ ಯಾಕಪ್ಪ ಈ ಕೆಲಸಗಳು ಮಾಡ್ತಾ ಇದೆ ಅಂದರೆ, ಕನಕ ಜಯಂತಿ ಆಗಲಿ, ಅಂಬೇಡ್ಕರ್ ಜಯಂತಿ, ಬಸವ ಜಯಂತಿ, ವಾಲ್ಮೀಕಿ ಜಯಂತಿ ಇವೆಲ್ಲ ಯಾಕೆ ಸರ್ಕಾರ ಮಾಡ್ತಾ ಇದೆ? ಸಮಾಜದಲ್ಲಿ ಯಾರ ಕಟ್ಟ ಕಡೆಯ ಜನರು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕ ಹಿಂದುಳಿದ್ರೆ, ವಿದ್ಯಾಭ್ಯಾಸ ಹೊಂದಿಳಿದ್ರೆ ಆ ಜಯಂತಿ ಮುಖಾಂತರ ಈ ಸಮಾಜ ಮುಂದಕ್ಕೆ ಬರಲಿ ಅಂತ ಸರ್ಕಾರಗಳು ತೀರ್ಮಾನ ಜಯಂತಿಗಳು ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ನಾವೆಲ್ಲರೂ ಈ ಯಾವುದೇ ಒಬ್ಬ ಸಮಾಜದ ಭಕ್ತರನ್ನ ನಾವೆಲ್ಲರೂ ದರ್ಸ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋ ಅಂತೇಳಿ ನನ್ನನ್ನು ಕರೆಸಿ ಇವತ್ತು ಮಾತಾಡೋ ಅವಕಾಶ ಕೊಟ್ಟು ನಮ್ಮೆಲ್ರಿಗೂ